ಕೆಟ್ಟ ಗಂಡಸರ ಲಕ್ಷಣಗಳು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಗಂಡಸರಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ಒಬ್ಬ ಒಳ್ಳೆಯ ಲಕ್ಷಣವಿರುವ ಗಂಡಸು ತನ್ನ ಕುಟುಂಬಕ್ಕಾಗಿ ತನ್ನ ಎಲ್ಲ ಕನಸುಗಳನ್ನು ಬಲಿ ಕೊಟ್ಟು ಬದುಕುತ್ತಾನೆ. ತನ್ನ ಆಸೆ ಕನಸುಗಳ ಸಮಾಧಿ ಕಟ್ಟುತ್ತಾನೆ. ಕಲ್ಲು ಹೃದಯದವರಿಗೆ ಎಂದಿಗೂ ಬೇರೆಯವರ ಪ್ರೀತಿ ಕಾಣುವುದೇ ಇಲ್ಲ. ಹೌದು, ಜೀವನದ ನಾಟಕ ರಂಗಭೂಮಿಯಲ್ಲಿ ತಂದೆ ತಾಯಿಯಾಗಿ, ಮಗನಾಗಿ, ಅಕ್ಕ ತಂಗಿಗೆ ಅಣ್ಣನಾಗಿ, ತಮ್ಮನಾಗಿ, ಹೆಂಡತಿಗೆ ಗಂಡನಾಗಿ, ಮಗಳಿಗೆ ತಂದೆಯಾಗಿ, ಗೆಳೆಯನಿಗೆ ಉತ್ತಮ ಗೆಳೆಯನಾಗಿ ಅದೆಷ್ಟೋ ಪಾತ್ರಗಳಲ್ಲಿ ಭಾಗಿಯಾಗುತ್ತಾನೆ. ಹೌದು, ಅದೆಷ್ಟೋ ಜವಾಬ್ದಾರಿಯ ಪಾತ್ರ ನೆರವೇರಿಸಿರುವ ಗಂಡನ ಪಾತ್ರ ಯಾರಿಗೂ ಕಾಣುವುದೇ ಇಲ್ಲ. ಈ ಜಗವೇ ಹಾಗೆ. ಒಳ್ಳೆತನ ಯಾರಿಗೂ ಕಾಣುವುದೇ ಇಲ್ಲ. ಇಲ್ಲಿ ನಾವು ತಿಳಿಯಬೇಕಾದ ವಿಷಯ ಏನೆಂದರೆ, ಎಲ್ಲ ಗಂಡಸರು ಕೆಟ್ಟವರಲ್ಲ. ಆದರೆ ಅವರು ಗಂಡಸರಲ್ಲಿ ಈ ಸಂಚಿಕೆಯಲ್ಲಿ ಹೇಳಿರುವಂತಹ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ಹಾಗಾದರೆ ಸ್ನೇಹಿತರೆ, ಇಂದಿನ ಈ ಸಂಚಿಕೆಯಲ್ಲಿ ಕೆಟ್ಟ ಗಂಡಸರ ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. 1. ಗಂಡಸರಲ್ಲಿ ಸ್ವಾಭಿಮಾನ ಮತ್ತು ಬುದ್ಧಿವಂತಿಕೆ ಇರಬೇಕು. 2. ಗಂಡಸರಿಗೆ ಉದ್ಯೋಗ ಇರಲೇಬೇಕು. ಯಾವ ಗಂಡಸರು ತಮ್ಮ ಜವಾಬ್ದಾರಿಗಳಿಂದ ಹಿಂಜರಿಯುತ್ತಾರೋ ಅಂಥವರಿಗೆ ಬದುಕಿನ ಅರಿವು ಇರುವುದಿಲ್ಲ ಮತ್ತು ಬೇಜವಾಬ್ದಾರಿ ವರ್ತನೆ ಖಂಡಿತವಾಗಿಯೂ ಒಳ್ಳೆಯ ಗಂಡಸರ ಲಕ್ಷಣವಲ್ಲ. 3. ಕೆಟ್ಟ ಲಕ್ಷಣಗಳಿರುವ ಗಂಡಸರು ಪ್ರತಿ ಮಾತಿನಲ್ಲೂ ಕೆಟ್ಟ ಬೈಗುಳ ಉಪಯೋಗಿಸುತ್ತಾರೆ. ತಂದೆ ತಾಯಿ ಅಥವಾ ಹೆಂಡತಿಯನ್ನು ಗೌರವಿಸುವುದಿಲ್ಲ. ಅವರಿಗೆ ಪದೇ ಪದೇ ಬೈಯುತ್ತಿರುತ್ತಾರೆ. 4. ಕೆಟ್ಟ ಗಂಡಸರು ಸರಾಯಿ ಕುಡಿದು ಹೆಂಡತಿ ಮಕ್ಕಳಿಗೆ ಕಾಟ ಕೊಡುತ್ತಾರೆ. ಇದು ಕೂಡ ಒಂದು ಕೆಟ್ಟ ಲಕ್ಷಣವಾಗಿದೆ. 5. ಕಟ್ಟಿಕೊಂಡ ಹೆಂಡತಿಗೆ ಗೌರವವನ್ನು ಕೊಡದೆ, ಅವಳಿಗೆ ಬೇಕಾದ ಹಾಗೆ ಬದುಕಲು ಬಿಡದೆ, ಪ್ರತಿಯೊಂದಕ್ಕೂ ತಾನು ಹೇಳಿದಂತೆ ನಡೆಯಬೇಕು ಎಂಬ ಅಹಂಕಾರ ಹೊಂದಿರುವುದು ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಗಂಡಸರ ಲಕ್ಷಣವಾಗಿದೆ. 6. ಕೆಲವು ಗಂಡಸರು ಮೋಜು ಮಸ್ತಿ ಮಾಡಿಕೊಂಡು ಊರೆಲ್ಲ ಸುತ್ತಾಡುತ್ತಿರುತ್ತಾರೆ. ಜೀವನವೆಂದರೆ ಇಷ್ಟೇ ಎಂಬುದು ಅವರ ಕಲ್ಪನೆ ಆಗಿರುತ್ತದೆ. ಹೌದು, ಇಂತಹವರಿಗೆ ತಮ್ಮ ಜವಾಬ್ದಾರಿಯ ಅರಿವು ಇರುವುದಿಲ್ಲ. ತಂದೆಯ ಸಂಪಾದನೆಯಲ್ಲಿ ತಮ್ಮ ಜೀವನ ಸಾಗಿಸುತ್ತಿರುತ್ತಾರೆ. ಅಕಸ್ಮಾತ್ ಯಾರಾದರೂ ಕೆಲಸ ಯಾಕಪ್ಪ ಮಾಡುತ್ತಿಲ್ಲ ಎಂದು ಕೇಳಿದರೆ, ಕೆಲಸಕ್ಕೆ ಹೋಗಲು ನನಗೆ ಏನು ಕಮ್ಮಿ ಇದೆ ಎಂಬುದು ಅವರ ಉತ್ತರವಾಗಿರುತ್ತದೆ. 7. ಇಂಥವರು ಆರ್ಥಿಕವಾಗಿ ಸ್ವತಂತ್ರರಾಗಿರುವುದಿಲ್ಲ. ದೈನಂದಿನ ಖರ್ಚಿಗಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿರುತ್ತಾರೆ. ಸಾಲ ಮಾಡುತ್ತಾರೆ. ಬೇರೆಯವರ ಹತ್ತಿರ ಹಣಕಾಸಿನ ಭಿಕ್ಷೆ ಬೇಡುತ್ತಿರುತ್ತಾರೆ. ಸಾಲ ಮಾಡಿಯೂ ಹಣ ವಾಪಸ್ ಕೊಡುವುದಿಲ್ಲ. ಇಂತಹ ಕೆಟ್ಟ ಗಂಡಸರು ಜೀವನದಲ್ಲಿ ಎಂದಿಗೂ ಉದ್ಧಾರವಾಗುವುದಿಲ್ಲ. 8. ಬೆಳಿಗ್ಗೆ ತಡವಾಗಿ ಎದ್ದೇಳುವುದು, ತಡವಾಗಿ ಮಲಗುವುದು, ತಡವಾಗಿ ಊಟ ಮಾಡುವುದು, ಸಿಗರೇಟ್ ಸೇದುವುದು, ಸರಾಯಿ ಕುಡಿಯುವುದು, ಹೀಗೆ ಇನ್ನೂ ಅನೇಕ ಕೆಟ್ಟ ಚಟಗಳನ್ನು ಹೊಂದಿರುತ್ತಾರೆ. ಅಂಥವರಿಗೆ ತಮ್ಮ ಆರೋಗ್ಯದ ಕಡೆ ಗಮನವಿರುವುದಿಲ್ಲ. 9. ಇಂಥವರು ದಿನವಿಡೀ ಏನೂ ಮಾಡದೆ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಕಾಲ ಕಳೆಯುವುದು, ಗೇಮ್ ಆಡುವುದು, ಹೀಗೆ ಸಾಮಾಜಿಕ ಜಾಲತಾಣಗಳನ್ನು ನೋಡುತ್ತಾ ಇರುವುದು ಅವರಿಗೆ ಅರಿವೇ ಇರುವುದಿಲ್ಲ. ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದರ್ಥ. 10. ಇಂಥವರು ಪ್ರತಿದಿನ ಹಸ್ತಮೈಥುನ ಮಾಡುತ್ತಾ ಇರುತ್ತಾರೆ. ಹಸ್ತಮೈಥುನದ ಚಟವನ್ನು ಹೊಂದಿರುತ್ತಾರೆ. ಯಾವುದೇ ಮಹಿಳೆ ಅಥವಾ ಹುಡುಗಿಯಾಗಲಿ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ. ಸ್ನೇಹಿತರೆ, ದಯವಿಟ್ಟು ಗಮನಿಸಿ, ಈ ಸಂಚಿಕೆ ಕೇವಲ ಒಂದು ಕೆಟ್ಟ ಲಕ್ಷಣಗಳನ್ನು ಹೊಂದಿರುವ ಗಂಡಸರಿಗೆ ಮಾತ್ರ. ಎಲ್ಲ ಪುರುಷರಿಗೆ ಇದು ಅನ್ವಯಿಸುವುದಿಲ್ಲ. 100ರಲ್ಲಿ 10% ಇಂತಹ ಸ್ವಭಾವವನ್ನು ಹೊಂದಿರುವ ಪುರುಷರು ಇದ್ದೇ ಇರುತ್ತಾರೆ ಎಂಬ ಅಭಿಪ್ರಾಯವಷ್ಟೇ. ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.